ಈ ದಿನ ಕುಂದಳ್ಳಿ ಕಾಲೋನಿ ದೇವಸ್ಥಾನದ ಮಾರಿಯಮ್ಮ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಇನ್ನೂ ದೇವಾನುದೇವತೆಗಳ ಒಂದು ಪಲ್ಲಕ್ಕಿ ಹಾಗೂ ದೀಪೋತ್ಸವದ ಕಾರ್ಯಕ್ರಮವನ್ನು ಈ ವರ್ಷ ಅದ್ಧೂರಿಯಾಗಿ 2025ನೇ ವರ್ಷದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ನಮ್ಮ ಜೊತೆ ನೇರವಾಗಿ ಮಾರಮ್ಮ ದೇವಸ್ಥಾನದ ಪೂಜಾರಿಗಳಾದಂಥ ಪುಣಿರಾಜ್ ಅರ್ಚಕರಿದ್ದಾರೆ. ನಮ್ಮ ಜೊತೆ ನೇರವಾಗಿ ಈ ಒಂದು ಪ್ರಧಾನ ಅರ್ಚಕರಿದ್ದಾರೆ. ನೇರವಾಗಿ ಈ ಒಂದು ಊರ ಹಬ್ಬದ ಬಗ್ಗೆ, ದೀಪೋತ್ಸವದ ಬಗ್ಗೆ ಏನೆಲ್ಲ ಹೇಳ್ತಾರೆ ನೇರವಾಗಿ ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಂದರಳ್ಳಿ ಗ್ರಾಮೋತ್ಸವದ ಅಂಗವಾಗಿ ಸತತವಾಗಿ ಈ 3ನೇ ವರ್ಷದಲ್ಲಿ ಗ್ರಾಮಸ್ಥರೆಲ್ಲ ಅತ್ಯಂತ ಸಂತಸದಿಂದ ಪಾಲ್ಗೊಂಡು ಗ್ರಾಮಸ್ಥರ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಗ್ರಾಮೋತ್ಸವದ ಆಚರಣೆ ಆಗ್ತಾ ಇದೆ. ಮೊದಲನೇ ದಿನ ವಿಶೇಷವಾಗಿ ಗಣಪತಿ ಪೂಜೆ ಪ್ರಾರಂಭ ಮಾಡಿ ಪುಣ್ಯಾಹ ವಾಚನ, ಗಣಪತಿ, ನವಗ್ರಹ, ಮೃತ್ಯುಂಜರ, ಪ್ರತ್ಯಂಗಿರ ಹೋಮವನ್ನು ಮಾಡಿ 2ನೇ ದಿವಸ ಬೆಳಗ್ಗೆ ಅಮ್ಮನವರಿಗೆ ಫಲಪಂಚಾಮೃತ ಮಂಗಳದ ಅಭಿಷೇಕ, ಚಂಡಿಕಾ ಹೋಮ ಹಾಗೂ ಈ ದಿನ 3ನೇ ದಿನ ಇದೇ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಸುಮಂಗಲೆಯರಿಂದ ದೀಪದಾರತಿಯಾಗಿದೆ. ಹಾಗೂ ಈ ದಿನ ರಾತ್ರಿ ಗ್ರಾಮ ದೇವತೆಯಾದ ಮಾರಮ್ಮ ದೇವಿ, ಏಡುಗುರಮ್ಮ, ಪ್ರಸನ್ನ ಆಂಜನೇಯ ಸ್ವಾಮಿ, ಸೀತಾ ರಾಮ ಲಕ್ಷ್ಮಣ ದೇವರ ಉತ್ಸವವನ್ನು ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀವಿ. ಮತ್ತು ನಾಳೆ ಬೆಳಗ್ಗೆ ಮಾರಮ್ಮ ದೇವಿಗೆ ಸುಮಂಗಲಿಯಿಂದ ತಂಬಿಟ್ಟು ದೀಪದಾರಿ ಕಾರ್ಯಕ್ರಮ ಇದೆ. ಎಲ್ಲ ಭಕ್ತಾದಿಗಳು, ಸೇವಾಕರ್ತರು ತುಂಬ ವಿಜೃಂಭಣೆಯಿಂದ ತಮ್ಮ ತನು, ಮನ, ಧನ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಾ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಶ್ರದ್ಧೆ ವಹಿಸಿದಂಥ ಎಲ್ಲ ಸೇವಾಕರ್ತರಿಗೆ ನಾನು ಆ ದೇವಿ ಅವರಿಗೆಲ್ಲರಿಗೂ ಸಹ ಪರಿಪೂರ್ಣವಾದ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತುವಾಹನ ಕೊಟ್ಟು ಇದೇ ರೀತಿಯಾಗಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಕ್ಕಂಥ ಅವರಿಗೆ ಒಂದು ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊತ, ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಮತ್ತು ಸಹಕರಿಸಿದ ಎಲ್ಲ ಸೇವಾಕರ್ತರಿಗೂ ಸಹ ಅವರೆಲ್ಲ ಕುಟುಂಬದವರಿಗೆ ಭಗವಂತ ಆ ತಾಯಿ ಪರಿಪೂರ್ಣವಾದ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳ್ಬಿಟ್ಟು, ಮತ್ತು ಈ ಗ್ರಾಮವೂ ಸಹ ಸದಾಕಾಲ ಸುಭಿಕ್ಷವಾಗಿ ಎಲ್ಲ ರೀತಿಯಲ್ಲಿ ಗ್ರಾಮದಲ್ಲಿ ಕಾಲಕಾಲಕ್ಕೆ ಒಳ್ಳೆಯ ಮಳೆಯಾಗಿ ಎಲ್ಲ ಪ್ರಜೆಗಳು ಅನ್ಯೋನ್ಯವಾಗಿ ಯಾವುದೇ ರೀತಿಯ ಜಗಳಗಳು ಮತ್ತು ತಾಪಗಳಿಲ್ಲದ ಹಾಗೆ ಎಲ್ಲ ಪ್ರಜೆಗಳು ಸಂತೋಷವಾಗಿ ಅನ್ಯೋನ್ಯವಾಗಿ ಸ್ನೇಹವಾಗಿರಲಿ ಅಂತೇಳ್ಬಿಟ್ಟು ಆ ತಾಯಿಯ ಬಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಈ ಭಕ್ತಾದಿಗಳು, ಸೇವಾಕರ್ತ ಎಲ್ಲ ಸೇರಿಕೊಂಡು ವರ್ಷ ತಾಯಿಯ ಒಂದು ಈ ಗ್ರಾಮೋತ್ಸವವನ್ನು ಆಚರಣೆ ಮಾಡಿ ಆ ತಾಯಿಯ ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. ಈ ದಿನ ವಿಶೇಷವಾಗಿ ಅಮ್ಮನವರಿಗೆ ಬೆಳಗ್ಗೆ ಫಲಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಇತರ ದ್ರವ್ಯಗಳಿಂದ, ಅದೇ ರೀತಿಯಾಗಿ ಮಂಗಲದ್ರವ್ಯಂತಹ ಅರಿಶಿನ, ಕುಂಕುಮ, ಗಂಧ, ಭಸ್ಮ ಹಾಗೂ ಇನ್ನಿತರ ಮಂಗಲದ್ರವ್ಯದಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ದಿನ ಅಲ್ಲಿ ಆಂಜನೇಯ ಸ್ವಾಮಿಗೂ ಸಹ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಿ ಏನು ಆ ಸುಮಂಗಲೆಯರಿಂದ ಬೆಲ್ಲದ ಆರತಿಯಾಗಿದೆ ಆಂಜನೇಯ ಸ್ವಾಮಿಗೆ. ಮತ್ತು ಈಗ ರಾತ್ರಿಗೆ ಉತ್ಸವ ಮೂರ್ತಿ ಅಂದರೆ ಆ ಅಮ್ಮನ ಉತ್ಸವ, ಮಾರಮ್ಮನವರು, ಏಡುಗುರಮ್ಮ ದೇವಿ, ಆಂಜನೇಯ ಸ್ವಾಮಿ, ಸೀತಾ ರಾಮ ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಕಾರ್ಯಕ್ರಮವಾದ ಮುಂದುವರೆದು ಅಮ್ಮನವರಿಗೆ, ವಾನಮ್ಮನವರಿಗೆ ಮತ್ತು ಏಡುಗುರಮ್ಮನಿಗೆ ಸುಮಂಗಲೆಯರಿಂದ ತಂಬಿಟ್ಟು ದೀಪದಾರಿಯನ್ನು ಮಾಡಿ ಅನಂತರ ವಿಶೇಷವಾಗಿ ಅನ್ನದಾನ ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲ ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಇದು ಪ್ರಧಾನ ಅರ್ಚಕರಾದಂಥ ಪಣಿರಾಜ್ ಅರ್ಚಕರ ಒಂದು ನೇರವಾದ ಮಾತುಗಳು. ಇನ್ನು ಸಕಲ ಐಶ್ವರ್ಯ ಮತ್ತು ಅಭಿವೃದ್ಧಿ ಒಂದು ಗ್ರಾಮಕ್ಕೆ ಲಭಿಸಲಿ, ಶಾಂತಿ ನೆಲೆಸಲಿ ಹಾಗೂ ಎಲ್ಲ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ಊರ ಹಬ್ಬದಲ್ಲಿ ಇದೇ ರೀತಿಯಾಗಿ ಮುಂದಿನ ಕಾಲ ನಡೀಲಿ ಅಂತ ಅವರೊಂದು ಹಿತವಚನವನ್ನು ಹೇಳ್ತಾ ಇದ್ದಾರೆ. TV99 ಸೋಮಶೇಖರ್ ಜೊತೆ, ಕುಂದಳ್ಳಿ ಕಾಲೋನಿ, ಬೆಂಗಳೂರು.
ജീവനല്ലേ തിരിക്കവിട്ടാൻ മണ്ണല്ലേ തിരുത്തി വെക്കാൻ മണ്ണല്ലേ തിട്ടം മുണ്ടല്ലേ ചേട്ടൻ മണ്ണല്ലേ ചേട്ട ചെയ്യാവന്നല്ലേ പേട്ട തുള്ളാൻ മണ്ണല്ലേ വേട്ടയനല്ലേ ಈ ದಿನ ಗ್ರಾಮ ದೇವತೆಗಳ ಪಲ್ಲಕ್ಕಿ ಮತ್ತು ಆಂಜನೇಯ ಸ್ವಾಮಿ ಪಲ್ಲಕ್ಕಿಗಳ ಉತ್ಸವವನ್ನು ಪ್ರಸನ್ನ ಆಂಜನೇಯ ಸ್ವಾಮಿ ಟ್ರಸ್ಟಿನ ವತಿಯಿಂದ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಮತ್ತು ನೇರವಾಗಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಆದಂಥ ಚಂದ್ರ ರೆಡ್ಡಿ ಅವರು ಈ ಒಂದು ದೀಪೋತ್ಸವ ಮತ್ತು ಊರ ಹಬ್ಬದ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾವ ರೀತಿ ಈ ಒಂದು ಹಬ್ಬ ಇರುತ್ತೆ, ವಿಜೃಂಭಣೆ ಇರುತ್ತೆ, ನೇರವಾಗಿ ಕೇಳೋಣ ಬನ್ನಿ. ಜೈ ಶ್ರೀರಾಮ್. ಇವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ನಮ್ಮ ಗ್ರಾಮ ದೇವತೆಯಾದ ಶ್ರೀ ಮಾರಿಯಮ್ಮ ದೇವಿ, ಹಾಗೆಯೇ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ, ಏಡುಗ್ರಮ್ಮ ದೇವಿ, ಹಾಗೆಯೇ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿಗಳನ್ನು ಊರಿನ ರಾಜಬೀದಿಗಳಲ್ಲಿ ಊರಿನ ಗ್ರಾಮೋತ್ಸವ ಕುಂದಳ್ಳಿ ಬಡಾವಣೆ ಗ್ರಾಮೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದೆ. ಇದು 3ನೇ ವರ್ಷದ ಪ್ರಯುಕ್ತ. ನಾವು ಇಲ್ಲಿ ಅಧ್ಯಕ್ಷರಾದ ನಂತರ ಭಾಳ ನಮ್ಮ ಸ್ನೇಹಿತರು ಎಲ್ಲ ಪದಾಧಿಕಾರಿಗಳು ಉಪಾಧ್ಯಕ್ಷರು ಸೇರಿ ಎಲ್ಲ ಜೊತೆಗೂಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋದನ್ನು ನಾವು ಪುರೋಹಿತರ ಹತ್ರ ಅರ್ಚಕರ ಹತ್ರ ನಾವು ಚರ್ಚೆ ಮಾಡಿದ ನಂತರ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲ ನೀಟಾಗಿ ಕುಂತು ಎಲ್ಲ ಪದಾಧಿಗಳ ಜೊತೆ ಮೀಟಿಂಗ್ ಮಾಡಿ, ಸೊ ಆ ಮುಖಾಂತರ ಊರಿನ ಗ್ರಾಮಸ್ಥರು ಮತ್ತು ಮಾರಮ್ಮ ದೇವಿಯವರ ಅಲ್ಲಿನ ಟ್ರಸ್ಟು ಅಥವಾ ಗ್ರಾಮೋತ್ಸವ ಸಮಿತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲರೂ ಸೇರಿ ಇವತ್ತಿನ ದಿವಸ 4 ಪಲ್ಲಕ್ಕಿಗಳನ್ನು ಇಡೀ ಬಡಾವಣೆಯ ರಾಜಬೀದಿಗಳಲ್ಲಿ ಇವತ್ತು ನಡೆಸಲು ಉದ್ದೇಶಿಸಲಾಗಿ, ಅದೇ ರೀತಿ ಅಲಂಕಾರಗಳಾಗ್ಬೋದು, ಪ್ರಸಾದ ಆಗ್ಬೋದು, ದೇವರ ಅಲಂಕಾರ ಆಗ್ಬೋದು, ಆಮೇಲೆ ಹೋಮಗಳಾಗ್ಬೋದು. ಚಂಡಿಕಾ ಹೋಮ ಆಗಿದೆ, ಪ್ರತ್ಯಂಗಿರ ಹೋಮ ಮಾರಮ್ಮ ದೇವಸ್ಥಾನದಲ್ಲಾಗಿದೆ. ಭಕ್ತಾದಿಗಳು ಸಕಾಲಕ್ಕೆ ಬಂದು ಅಮ್ಮನವರ ದರ್ಶನ, ಆಂಜನೇಯ ಸ್ವಾಮಿಯವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಅವರ ಭಕ್ತಿಗೆ ಪುನೀತರಾಗಿ ಧನ್ಯತಾಭಾವದಿಂದ ಅವರು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಅದೇ ರೀತಿ ವರ್ಣನ ಕೃಪೆನೂ ಇದೆ. ದಯವಿಟ್ಟು ವರ್ಣ ಸ್ವಲ್ಪ ನಮಗೆ ಅವಕಾಶ ಕೊಟ್ಟರೆ ಒಳ್ಳೆ ಇದೊಂದು ಹಬ್ಬದ ಸವಿರುಚಿಯನ್ನು ಎಲ್ಲರೂ ಪಡಿಬೋದಾಗಿದೆ ಅಂತ ನಾವು ತಿಳಿಸ್ತಾ, ಹಾಗೆಯೇ ವಾದ್ಯ ವೃಂದಗಳು ಅಷ್ಟೇ ಭಾಳ ಚೆನ್ನಾಗಿ ವಾದ್ಯ ವೃಂದಗಳನ್ನ ನಾವು ತರಿಸ್ಕೊಂಡಿದ್ದೀವಿ. ಸೊ ಹಾಗೆಯೇ ನಮ್ಮ ಈಶ್ವರ ರೆಡ್ಡಿ ಅವರು, ವೆಂಕಟೇಶು, ರಮೇಶು, ಹಾಗೆ ತಿಪ್ಪಣ್ಣ ಅವರು, ಇನ್ನೂ ಅನೇಕ ಸ್ನೇಹಿತರು ಎಲ್ಲ ಜೊತೆಗೂಡಿ ನಾವು ಈ ಹಬ್ಬವನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಹೇಳ್ತಾ ಇದ್ರು ಈ ಒಂದು ಕಾರ್ಯಕ್ರಮ ಮತ್ತು ಊರಹಬ್ಬ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪದಾಧಿಕಾರಿಗಳು ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಇನ್ನೂ ಉತ್ತಮವಾದಂಥ ಅಭಿವೃದ್ಧಿ ಹೊಂದಲಿ ಅಂತ ಅವರು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. TV99 ಸೋಮಶೇಖರ್ ಕುಂದಳ್ಳಿ ಕಾಲೋನಿ, ಬೆಂಗಳೂರು. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಕೊಡಿ 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 ಕೊಡಿ. ಹಾಂ, ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ಸುಮ್ಮನೆ ಕಡೆ ಸ್ವಲ್ಪ ಆ ಕಡೆ, ಸ್ವಲ್ಪ ಆ ಕಡೆ. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಓ ರಾಮನಾಮ ಹಾಡಿರೋ
ಯುಗ ಪುರುಷನೇ ಈ ಗುಣ ತೇಜ ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಬಾರೋ ಹಾಕೋ ಜೈಕಾರ ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ ಆಂಜನೇಯನಲ್ಲವೇ ಗೆದ್ದ ಕಾರಣ ಜೈ ಶ್ರೀರಾಮ್. ह्यामि ओम इंद्रारमवर्त गोविंद
ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಜನ್ಮ ಕೊಟ್ಟವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಬಜರಂಗಿ ಕೊನೆ ಉಸಿರೋವರೆಗೂ ನಿಮ್ ಕಾವಲಾಗಿರ್ತಾನೆ. ಬಜರಂಗಿ ಪುಣ್ಯಾತ್ಮನು ನೀ ನಿಜವಾಗಿ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ Give all the gold coins. Okay, I'll give. Madam, give the jewel. ದೇಶ ಯಾವುದೇ ಇರಲಿ, ಭಾಷೆ ಯಾವುದೇ ಆಗಿರಲಿ, ಸಂಸ್ಕೃತಿಗೆ ಬೆಲೆ ಕೊಡೋ ಸಂಸ್ಕಾರ ನಮ್ದು. ನಮಗೆ ನಮ್ಮ ತಾಳಿ ಹೇಗೋ ನಿಮಗ ನಮ್ಮ ಜನರಿಗೆ ಸಾಕು. ಹಸಿದವಗೆ ಕೈಯ ತುತ್ತನಿಟ್ಟು ಪೊರೆಯೋ ತಾಯಿಯ ಗುಣದವನು ಪ್ರತಿಯ ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು ಗೀತೆ ಬೋಧಿಸಿದ ಕೃಷ್ಣ ಇವನೇನೋವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಾಗೆ ಸಿಂಹಾಸನ ಚಿಕ್ಕನೆತ್ತ ಭಜರಂಗಿ ಹುಡುಗು ಸಿಡಿಲೆ ಇವನ ನಿಲುವಂಗಿ ಗಂಡೆ ಧ್ಯೇಯ ನ್ಯಾಯ ಗಂಡ ಬೇರುಂಡನ ಧ್ಯೇಯ ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿ ನೀರೇ ಭಜರಂಗಿ ಇಡೀ ಭೂಮಿಯ ಡೋಲು ಇವನ ಹಾಡಿಗೆ ನಿಜವಾಗಿ ಭಜರಂಗಿ
ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ TV 99 ಬೆಂಗಳೂರು.